ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಸೆಕೆಂಡ್ PUC ಹಿಸ್ಟ್ರಿ ಕ್ವಶನ್ ಪೇಪರ್ ಮಾದರಿಯ ಪ್ರಶ್ನೆಗೆ 2 ಓದ್ತಿದ್ದೀವಿ. ಇದನ್ನೇ ಹೆಚ್ಚಾಗಿ ಓದಿ, ಯಾಕಂದರೆ ಇದರಿಂದನೇ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಕೇಳ್ತಿರೋದು. ಆದ್ದರಿಂದ ಇದು ಪ್ರಿಫರ್ ಮಾಡಿದೆ ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಬನ್ನಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಓದೋದ. ಮೊಹೆಂಜೊದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ. ಡಿ ಬಂದ್ಬಿಟ್ಟು ಆನ್ಸರು. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿ ಯಾರು? ಸುಲೇಮಾನ್. ಆಪ್ಷನ್ ಸಿ ಬಂದ್ಬಿಟ್ಟು ಆನ್ಸರು. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ರಾಜ ತೋದರ್ಮಲ್, ಮೊಘಲರ ಕಾಲದಲ್ಲಿ. ಆಯ್ತಾ. ಡಿ ಬಂದ್ಬಿಟ್ಟು ಆನ್ಸರು. ಸರಿಯಾದ ಜೋಡಿಯನ್ನು ಗುರುತಿಸಿ. ಆಪ್ಷನ್ ಸಿ ಬಂದು ಆನ್ಸರು. ಶಂಕರಾಚಾರ್ಯರು ಶಾರದಾ ಮಠ, ಮಧ್ವಾಚಾರ್ಯರು ಸೌದೆ ಮಠ, ರಾಮಾನುಜಾಚಾರ್ಯರು ಶ್ರೀರಂಗಂ ಮಠ. ಅರ್ಥ ಆಯ್ತಾ. ಸಿ ಬಂದ್ಬಿಟ್ಟು ಆನ್ಸರ್. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪ್ ಯಾರು? ಆಪ್ಷನ್ ಬಿ ಪೋರ್ಚುಗೀಸರು ಬಂದಿದ್ದು. ಇವಾಗ 6ನೇದು ಡ್ಯಾಶ್ ಜೈನ ಧರ್ಮದ ಚಿಹ್ನೆ ಆಗಿತ್ತು? ಸ್ವಸ್ತಿಕ್. ಅಲ್ಬೇರಿನಿಯ ಪ್ರಸಿದ್ಧ ಕೃತಿ ಯಾವುದು? ಕಿತಾಬ್ ಉಲ್ ಹಿಂದ್. ಓಕೆ. ಅನುಭವ ಮಂಟಪದ ಅಧ್ಯಕ್ಷ ವಹಿಸಿದವರು ಯಾರು? ಅಲ್ಲಮ ಪ್ರಭು ಅವರು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಕಲ್ಕತ್ತಾ. 10ನೇದು ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು? ಸಂವಾದ್ ನ್ಯೂಸ್ ಪೇಪರ್ ಹೆಸರು. ನೆಕ್ಸ್ಟ್, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕಾಕುಸ್ತಾ ವರ್ಮ. ಇದು ಆಪ್ಷನ್ ಹೇಳ್ತೀನಿ ನೋಡ್ಕೊಳ್ಳಿ. ಕಾಕುಸ್ತಾ ವರ್ಮ ಬಂದ್ಬಿಟ್ಟು ಹಲ್ಮಿಡಿ ಶಾಸನ. ತದನಂತರ ಕೌಟಿಲ್ಯ ಬಂದ್ಬಿಟ್ಟು ಅರ್ಥಶಾಸ್ತ್ರ. ಚಿಕ್ಕದೇವರಾಜ ಒಡೆಯರ್ ಬಂದ್ಬಿಟ್ಟು ನವಕೋಟಿ ನಾರಾಯಣ. ಲೇವಿಸ್ ಬೆಂಥಮ್ ಬೋರಿಂಗ್ ಬಂದ್ಬಿಟ್ಟು ಮೈಸೂರಿನ ಕಮಿಷನರ್ ಆಗಿದ್ರು. ಸಿದ್ದಪ್ಪ ಕಂಬ್ಳಿ ಅವರು ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು ಆಗಿದ್ರು. ಓಕೆನಾ. ಇವಾಗ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಬನ್ನಿ. ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣವೇನೆಂದರೆ ನಗರ ಯೋಜನೆ. ಆಯ್ತಾ. ಕುಡುವಲೈ ಅಂದರೇನು? ಚೋಳರು ಒಂದು ವಿಶಿಷ್ಟ ಅದೃಷ್ಟ ಪದ್ಧತಿಯ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡ್ತಿದ್ರಲ್ಲ, ಅದನ್ನು ಕುಡುವಲೈ ಎಂದು ಸಹ ಕರೀತಿದ್ರು. ಬೀದರ್ನಲ್ಲಿ ಮದರಸ ನಿರ್ಮಿಸಿದವರು ಯಾರು? ಮಹಮ್ಮದ್ ಗವಾನ್ ಅವರು ನಿರ್ಮಿಸಿರ್ತಾರೆ. ಹಾಗೆ ದ್ವೈತ ಪದದ ಅರ್ಥವೇನು? 2 ಜೀವಾತ್ಮ ಮತ್ತು ಪರಮಾತ್ಮ 2 ಬೇರೆ ಬೇರೆ ಅಂತ ಹೇಳ್ತಾರಲ್ಲ, ಅದು ದ್ವೈತ ಪದದ ಅರ್ಥ. ಬ್ರಿಟಿಷರು ಬಂಗಾಲವನ್ನು ಏಕೆ ವಿಭಜಿಸುತ್ತಾರೆ? ಬಂಗಾಲ ಒಂದು ಹಿಂದೂ ಮತ್ತು ಮುಸ್ಲಿಮ್ಸ್ ಅವರು ಇರಬಾರ್ದು ಜೊತೆಗೆ ಅಂತ ಹೇಳಿಬಿಟ್ಟು ವಿಭಜನೆ ಮಾಡಲಿಕ್ಕೆ ಒಂದು ಕಾರಣ. ಆಯ್ತಾ. ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳನ್ನು ಉತ್ತರಿಸಿ. ಯಾವುದಾದರೂ 2 ಭಾರತೀಯ ನೃತ್ಯ ಪ್ರಕಾರವನ್ನು ಹೆಸರಿಸಿ. ಭರತನಾಟ್ಯಂ, ಕಥಕ್, ಕೂಚಿಪುಡಿ ಇವೆಲ್ಲ ಇರುತ್ತಲ್ಲ, ಅದು ಬರೀರಿ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು? ಓಕೆ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು? ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ನದಿಯವರೆಗೆ ನಮ್ಮ ಕರ್ನಾಟಕ ಅನ್ನೋದು ಹಬ್ಬಿತ್ತು ಅಂತ ಮೇರೆ ಇತ್ತು ಅಂತ ಹೇಳಿದರು. ಮೆಸೊಲಿಥಿಕ್ ಪದದ ಅರ್ಥವೇನು? ಮೆಸೊ ಅಂದ್ರೆ ಮಧ್ಯ ಅಂತ ಅರ್ಥ. ಲಿಥಿಕ್ ಅಂದರೆ ಯುಗ ಅಥವಾ ಶಿಲಾಯುಗ, ಅದರಿಂದ ಮಧ್ಯ ಶಿಲಾಯುಗ ಅಂತ ಬರಿಬೋದು. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನು ತಿಳಿಸಿ. ಒಂದು, ನದಿ ಪ್ರವಾಹ ಹೆಚ್ಚಾಗಿರೋದ್ರಿಂದ ಅದೇನಾದರೂ ಬಂದ್ಬಿಟ್ಟು ಒಂಥರ ಪ್ರವಾಹ ಥರ ಬಂದ್ಬಿಟ್ಟು ಎಲ್ಲ ಕೊಚ್ಕೊಂಡು ಹೋಗಿರ್ಬೋದು. ಇನ್ನೊಂದೇಂದರೆ ಮಣ್ಣಿನ ಸವೆತ ಆಗಿರ್ಬೋದು. ಇವಾಗ ನಿಮಗೆ ಗೊತ್ತಿದೆ, ಮಡಿದವರ ದಿಬ್ಬ ಅಂದರೆ ನಾವು ಸಿಂಧು ನಾಗರಿಕತೆಯಲ್ಲಿ ಯಥೇಚ್ಛಾಗಿ ಅದು ಲ್ಯಾಂಡ್ನ ಅಪ್ ಮಾಡ್ತಾನೆ ಹೋಗ್ತಿರುತ್ತಲ್ಲ, ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮಣ್ಣಿನ ಸವೆತ ಅಂತ ಹೇಳ್ಬೋದು. ಇಲ್ಲಾಂದರೆ ಗ್ರಾಮಿಕ ರೋಗಗಳು, ಏನಾದರೂ ಸಡನ್ನಾಗಿ ಎಲ್ಲರಿಗೂ ಒಂದೇ ಬಾರಿ ರೋಗ ಬಂದುಬಿಟ್ಟು ಮೆಡಿಸನ್ ಏನಿಲ್ಲದೆ ಇದರಾಗಿರ್ಬೋದು. ದಾಳಿಕೋರರು ಇವಾಗ ತುಂಬ ಸಮೃದ್ಧವಾಗಿತ್ತಲ್ಲ ಸಿಂಧು ನಾಗರಿಕತೆ, ಅಲ್ಲಿ ಬಂದ್ಬಿಟ್ಟು ಯಾರಾದ್ರು ದಾಳಿ ಮಾಡಿರ್ಬೋದು. ಆಯಿತಾ. ನೆಕ್ಸ್ಟು 21 ಮಹಾಪರಿತ್ಯಾಗ ಎಂದರೇನು? ಹೇಗೆ ಬುದ್ಧ ಸಿದ್ಧಾರ್ಥ ಇದ್ನಲ್ಲ, ಪ್ರಾಪಂಚಿಕ ಜೀವನದ ಎಲ್ಲವನ್ನು ತ್ಯಜಿಸ್ಬಿಟ್ಟು ದುಃಖಕ್ಕೆ ಏನು ಕಾರಣ ಅಂತ ಹುಡುಕ್ಲು ಹೋಗ್ತಾರಲ್ಲ ಬುದ್ಧ ಸಿದ್ಧಾರ್ಥ, ಅದು ಮಹಾಪರಿತ್ಯಾಗ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗುವ ಯಾವುದಾದ 2 ಪ್ರಮುಖ ಮೂಲಾಧಾರಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಯಾವುದು? ಸಮುದ್ರಗುಪ್ತನ ಅಲಹಾಬಾದ್ನ ಕಂಬ ಶಾಸನ. ತದನಂತರ 2ನೇದು ಕಾಳಿದಾಸನವರ ಕೃತಿಗಳು. 3ನೇದು ವಿಶಾಖದತ್ತರವರ ಮುದ್ರಾ ರಾಕ್ಷಸ. ಆಯಿತಾ. ಇವು 3 ಬರೀರಿ ಸಾಕು, ಇಲ್ಲಾಂದರೆ 2 ಬರೆದ್ರು ಸಾಕು. ಓಕೆ. 2ನೇ ತೈರಾನ್ ಯುದ್ಧ ಯಾರ ನಡುವೆ ನಡೀತು? ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ 2ನೇ ತೈರಾನ್ ಯುದ್ಧ ನಡೆಯಿತು. ತದನಂತರ ಶಿವಾಜಿ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ. ಮೊದಲು ಬಂದ್ಬಿಟ್ಟು ತಾಯಿ ಜೀಜಾಬಾಯಿ, ಹಾಗೆ ಅವ್ರ ಗುರು ಆಗಿದ್ದಂತಹ ದಾದಾಜಿ ಕೊಂಡದೇವ. ಓಕೆ. ನೆಕ್ಸ್ಟು ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ
ಜನಿಸಿದ್ರು. ಅವರು ಕೇರಳದಲ್ಲಿ ಕಲಾಡಿ ಅಂದ ಕಡೆ ಜನಿಸಿದ್ದಾರೆ. ಸಾಮಾನ್ಯ ಶಕೆ 1782 ಆಯಿತಾ. ನೆಕ್ಸ್ಟ್ 2 ಸೂಫಿ ಪಂಥಗಳನ್ನು ಹೆಸರಿಸಿ. ಕೃಷ್ಣ ಚಿಸ್ತಿ ಪಂಥತಿ ಹಾಗೆ ಸುಹಂಜರ್ ವರ್ದಿ ಆಯಿತಾ. 2 ಸೂಫಿ ಪಂಥಗಳು. ದಯಾನಂದ ಸರಸ್ವತಿ ಅವರ ತಂದೆ ತಾಯಿಗಳನ್ನು ಹೆಸರಿಸಿ. ಅವರು ಕೃಷ್ಣಾಜಿ ತಿವಾರಿ ಹಾಗೆ ಅವ್ರ ತಾಯಿ ಹೆಸರು ಯಶೋದಾ ಬಾಯಿ. ಓಕೆ. ನೆಕ್ಸ್ಟ್ ವಿಶ್ವೇಶ್ವರಯ್ಯನವರ ಯಾವುದಾದ್ರೂ 2 ಕೃತಿಗಳನ್ನು ತಿಳಿಸಿ. ಅ ವಿಷನ್ ಆಫ್ ಪ್ರಾಸ್ಪೆರಿಟಿ ಮೈಸೂರು ಇದೊಂದು ಬರೀರಿ. ಅದಾದ ನಂತರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಅದು ಇನ್ನೊಂದು ಬೇಕಂದರೆ ಎಕನಾಮಿ ಇದು ಬರೀಬೋದು. 29 ರಾಜ್ಯ ಪುನರ್ವಿಂಗಡಣೆ ಸಮಿತಿ ಯಾರಾದರೂ ಪಣಿಕರ್ ಅವರು ಆಯಿತಾ, ಫಜಲ್ ಅಲಿ ಅವರು ಈ ರೀತಿ ಬರೀರಿ. ನೆಕ್ಸ್ಟು ನಿಮಗೆ ಗೊತ್ತಿದೆ ಗಾಂಧಾರ. ನೆಕ್ಸ್ಟ್ ಭಾಗ ಸಿ ಯಲ್ಲಿ 5 ಮಾರ್ಕ್ಸ್ 2 ಬರೀಬೇಕಾಗುತ್ತದೆ. ಗಾಂಧಾರ ಕಲಾಶೈಲದಲ್ಲಿ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ತಾಳಿಕೋಟೆ ಕದನ ಕಾರಣಗಳು ಮತ್ತು ಪರಿಣಾಮಗಳು ಇದು ಆಯ್ಕೆ ಮಾಡ್ಕೊಳ್ಳಿ. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ. ನಿಮ್ಗೆ ಇಷ್ಟ ಆಗಿದ್ದು ಈಸಿ ಅನಿಸಿದ್ದು ಬರೀರಿ. ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ. ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 10 ಮಾರ್ಕ್ಸ್ ಇದು. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆಗಳು ಯಾವುದಾದ್ರೂ 2 ಬರೀಬೇಕು. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳನ್ನು ಕುರಿತು ಬರೆಯಿರಿ. ನೆಕ್ಸ್ಟ್ 35 ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ. ಅಕ್ಬರ್ ಜೀವನ ಮತ್ತು ಸಾಧನೆಯನ್ನು ವಿವರಿಸಿ. ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ. ಇದರಲ್ಲಿ ನಾನು ಏನು ಮಾಡಿದ್ದು ಗೊತ್ತಾ, ನಾನು 2nd PUC ಯಲ್ಲಿದ್ದಾಗ ಗಾಂಧೀಜಿ ಅವ್ರದ್ದು ಎಷ್ಟೇ ಬರೋದು ಸಹ ಅದು ಮುಗಿಯೋದಂತಹ ಕತೆ. ಅದು ನೀವು ಎಷ್ಟು ಬರೋದು ಸಹ ಇನ್ನೂ ಪಾಯಿಂಟ್ಸ್ ಕಡಿಮೆ ಆಗಿದೆ ಅಂತಲೇ ಅನಿಸುತ್ತೆ ನಮ್ಮ ಟೀಚರ್ ಹೇಳುವ ಮೂಲಕ. ಏನಂದರೆ ಇಮ್ಮಡಿ ಪುಲಿಕೇಶಿ ಅವ್ರದ್ದು ಅಕ್ಬರ್ನ ಜೀವನ ಸಾಧನೆಗಳು ಆರಾಮಾಗಿ ಬರಿಬೋದು. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ, ಇಲ್ಲಾಂದರೆ ನನಗೆ ಗಾಂಧೀಜಿ ಅವ್ರದ್ದೇ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಸರಿಯಾಗಿ ಬರೀರಿ. ಯಾಕಂದರೆ ತುಂಬ ಟೈಮು ವೇಸ್ಟ್ ಆಗಬಾರ್ದು ಅಂತ ಅಂದ್ಕೊಂಡಿರೋರು ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ಚೆನ್ನಾಗಿ ಬರೀರಿ. ಮತ್ತು ನಾನು ಹಿಂಗೆ ಹೇಳಿದಂತ ಮೈಂಡಲ್ಲಿ ಇದು ಮಾಡ್ಕೋಬೇಡಿ. ನಿಮ್ಗೆ ಯಾವುದು ನಂಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ನೀಟಾಗಿ ಬರೀರಿ ಆಯಿತಾ. ಓಕೆ. ಕಾಲಾನುಕ್ರಮವಾಗಿ ಬರೀಬೇಕು. ಕಾಲಾನುಕ್ರಮವಾಗಿ ಬರೀರಿ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಬರೆಯಿರಿ. ಕನೌಜ್ ಧಾರ್ಮಿಕ ಮಹಾಸಭಾ, ಶ್ರೀರಂಗಪಟ್ಟಣ ಒಪ್ಪಂದ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಹಲ್ದಿಘಾಟ್ ಕದನ. ಫಸ್ಟ್ ಬಂದ್ಬಿಟ್ಟು ಕನೌಜ್ ಧಾರ್ಮಿಕ ಮಹಾಸಭಾ ಎ, ನಂತರ ಹಲ್ದಿಘಾಟ್ ಕದನ ಡಿ, ನಂತರ ಬಿ ಶ್ರೀರಂಗಪಟ್ಟಣದ ಒಪ್ಪಂದ, ಸಿ ಕೊನೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ. ಸೂಚನೆಗಳ ಅನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ನಿಮಗೆ ಒದಗಿರುವ ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ. ಪ್ರತಿಯೊಂದು ಸ್ಥಳಗಳ ಬಗ್ಗೆ ವಿವರಣೆ ಬರೆಯಿರಿ ಅಂತ ಹೇಳಿದ್ದಾರೆ. ಪಾಟಲಿಪುತ್ರ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬರೀಬೇಕು. ಅಟ್ ದ ಸೇಮ್ ಟೈಮ್ ಮ್ಯಾಪಲ್ಲಿ ಗುರುತಿಸ್ಬೇಕು. ಆವಾಗ ನಿಮಗೆ 10 ಮಾರ್ಕ್ಸ್ ಬರುತ್ತೆ ಆಯಿತಾ. ಓಕೆ. ಬಾಯ್. ಇಷ್ಟ ಆಗಿಲ್ಲ ಅಂದರೆ ಏನು ಮಾಡಬೇಕು, ಡಿಸ್ಲೈಕ್ ಮಾಡಬೇಕು ಆಯಿತಾ.